ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಲಾಸ್ಟ್ ಶೀತು ಪಾಯಸ ಮಾಡ್ತೀನಿ, ನೀವು ಹೇಳ್ದಾಗ ನಾನು ಮಾಡ್ತೀನಿ, ಹೇಳ್ಕೊಡಿ ಮಮ್ಮ ಅಂತ ಅಂದಾಗ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ಲಿಲ್ಲ. ಸೊ ಅವನೇ ಮಾಡಲಿ, ಇವತ್ತು ಹೇಗೆ ಮಾಡ್ತಾನೆ ಅಂತ ನೋಡಬೇಕು. ಫಸ್ಟು ಹಾಲು ಹಾಕ್ತಾನೆ. ಹಾಲು ಸ್ವಲ್ಪ ನಿಧಾನ ಬೇಯೋದು, ಅದರ ಜೊತೆಲಿ ಆಟನೂ ಆಡ್ತಿದ್ದಾನೆ. ಯಾವಾಗೂ ಅಡುಗೆ ಮಾಡೋವಾಗ ನಾನು ಮಾಡ್ತೀನಿ ಅಂತ ಬಂದು ಅಡುಗೆ ಮನೆಯೆಲ್ಲ ಮಾಡೋವಾಗೆಲ್ಲ ಹಠ ಮಾಡ್ತಾನೆ. ಇವತ್ತು ಅಮ್ಮ ನಾ ಮಾಡ್ತೀನಿ ಅದರಲ್ಲಿ ಮಾಡಿಸಿ ಅಂತ ಅಂದಾಗ ಸರಿ ಅವನ ಕೈಯಲ್ಲೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಶಾವಿಗೆ ಹಾಕ್ತಿದ್ದಾನೆ. ಸ್ವಲ್ಪ ಹಾಲು ಕಾದಿತ್ತು, ಅದೆಲ್ಲ ನೋಡ್ತಾಯಿದ್ರೆ ಅವನಿಗೇನೋ ಒಂಥರ ಖುಷಿ. ಸ್ವಲ್ಪ ಶುಗರು, ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ. ಸಾಕೆ ಬೆಂದಿದೆ. ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ. ಸ್ವೀಟ್ ಏಲಕ್ಕಿ ಇಲ್ಲ ಅಂದರೆ ಆಗತ್ತಾ? ಏಲಕ್ಕಿ ಸ್ವೀಟ್ ಮಾಡ್ತಾಯಿದ್ದೀವಿ ಅಂದರೆ ಏಲಕ್ಕಿ ಬೇಕೇ ಬೇಕು. ಘಮ ಘಮ ಅನ್ನಬೇಕು ಸ್ವೀಟ್ ಮಾಡ್ತಾ ಇರೋದು. ಸ್ವಲ್ಪ ತುಪ್ಪ, ಸ್ವಲ್ಪ ತುಪ್ಪದ ಜೊತೆಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲನೂ ಹುರ್ಕೊಂಡು ಪಾಯಸಕ್ಕೆ ಹಾಕ್ಕೊಂಡ್ರೆ ಆ ಸ್ವೀಟಿನ ಗಮಲ ತುಪ್ಪ ಎಷ್ಟು ಘಮ ಘಮ ಅನ್ನುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನೇ ಮಾಡ್ತಾ ಇದ್ದಾನೆ. ಮಾಡೋವಾಗ ಚೆನ್ನಾಗಿದೆ ಮಮ್ಮ, ತುಂಬಾ ಇಷ್ಟ ಆಗುತ್ತಿದ್ದು ನನಗೆ ಅಂತಲೇ ಮಾಡ್ತಾ ಇದ್ದಾನೆ. ಲೆಟ್ಸ್ ಸಿ ಹೇಗೆ ಫಿನಿಶ್ ಆಗುತ್ತೆ ಇದು ಲಾಸ್ಟ್ ಮಾಡ್ತಾ ಇರೋದು ಅಂತ ನೋಡೋಣ. ಆಗಿದೆ. ದ್ರಾಕ್ಷಿ ಗೋಡಂಬಿ ಎಲ್ಲ ಪಾಯಸಕ್ಕೆ ಹಾಕ್ತೀಯಾನೆ. ಏಲಕ್ಕಿ ಪುಡಿನೂ ಹಾಕ್ತಾಯಿದ್ದೀನಿ. ಇವತ್ತು ಅವನೊಬ್ಬನೇ ಮಾಡ್ತಾಯಿಲ್ಲ, ನಾನು ನನ್ನ ಮಗ ಇಬ್ಬರು ಸೇರಿಕೊಂಡು ಮಾಡ್ತಾಯಿರೋದು. ಅವನಿಗೆ ಆಟ ಆಡಿಸಿ ನನ್ನನ್ನು ಇದರಲ್ಲಿ ಅಂತ ತುಂಬ ದಿನದಿಂದ ಕೇಳ್ತಾ ಇದ್ದ. ಸೊ ಫೈನಲಿ ಆಹಾ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ, ನನಗೆ ಇಷ್ಟ ಇದು ಅಂತ ಇಷ್ಟಪಟ್ಟು ಅವನೇ ಫಿನಿಶ್ ಮಾಡಿದ್ದಾನೆ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದೇ ರೀತಿ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.